ಸೊ ಇವತ್ತು ನಾವಿಲ್ಲಿ ಕರ್ನಾಟಕ ರಿನ್ಯೂಯಬಲ್ ಎನರ್ಜಿ ಅಸೋಸಿಯೇಷನ್ ಕಡೆಯಿಂದ SOP ಲಾಂಚ್ ಅಂತ ಮಾಡಿದ್ವಿ. ಸೊ SOP ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಫಾರ್ ಎಂಟೈರ್ ಕರ್ನಾಟಕ. ಸೊ ಇಲ್ಲಿ ಮುಂಚೆ ಯಾವುದೇ ಥರದ್ದು ಇಲ್ಲಿ ಕರ್ನಾಟಕದಲ್ಲಿ 5 ಎಸ್ಕಾಮ್ಸ್ಗಳಿವೆ. ಒಂದೊಂದು ಎಸ್ಕಾಮ್ಸ್ಗಳು ಒಂದೊಂದು ರೂಲ್ಸ್ನ ಫಾಲೋ ಮಾಡ್ತಾಯಿದ್ರು. KERC ಬಂದ್ಬಿಟ್ಟು ಪಾಲಿಸಿ ರಿಲೇಟೆಡ್ನ ಡ್ರಾಫ್ಟ್ ಮಾಡಿ ಬಿಟ್ಟಿದ ತಕ್ಷಣ ಈಚ್ ಎಸ್ಕಾಮ್ಸ್ ವಿಲ್ ಹ್ಯಾವ್ ಇಂಡಿವಿಜುವಲ್ ಒಪಿನಿಯನ್ ಅವ್ರವ್ರಿಗೆ ತಕ್ಕಂಗೆ ಮಾಡ್ತಾಯಿದ್ರು. ಸೊ ಇದು ನಮ್ಮ ಸೋಲಾರ್ ಇಂಡಸ್ಟ್ರಿಗೆ ಸ್ವಲ್ಪ ಬ್ಯಾಡ್ ಸ್ಟೆಪ್ಸ್ ಆಗಿತ್ತು. ಸೊ ಅದನ್ನು ನಾವು ಕರ್ನಾಟಕ ರಿನ್ಯೂಯಬಲ್ ಎನರ್ಜಿ ಅಸೋಸಿಯೇಷನ್ನು ಆಮೇಲೆ ಡಿಸ್ಕಾಮ್ ಜೊತೆಯಾಗಿ ಒಂದು SOP ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಅವರು ಈ SOPನ ಡ್ರಾಫ್ಟ್ ಮಾಡಿ ಎಂಟೈರ್ ಕರ್ನಾಟಕ ಒನ್ ಸ್ಟೇಟ್ ಒನ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಹೇಳ್ಬಿಟ್ಟು ನಾವು ಇದನ್ನು ಲಾಂಚ್ ಇವತ್ತು ಮಾಡಿ ಸೊ ಎಲ್ಲ ಇನ್ಸ್ಟಾಲರ್ಗೂ ಆಮೇಲೆ ಕನ್ಸ್ಯೂಮರ್ಗೂ ಹೆಲ್ಪ್ ಆಗಿ ಆಮೇಲೆ ಈ SOP ಅನ್ನೋದು ಒಂದು ಭಗವದ್ಗೀತೆ ಇದ್ದಂಗೆ ಸೋಲಾರ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ರೂ ಕನ್ಸ್ಯೂಮರ್ ಓದ್ಕೋಬೋದು, ಇನ್ಸ್ಟಾಲರ್ ಓದ್ಕೋಬೋದು, ಆಮೇಲೆ ಡಿಸ್ಕಾಮ್ ಆಫೀಷಿಯಲ್ಸ್ ಆಲ್ ಎಸ್ಕಾಮ್ ಆಫೀಷಿಯಲ್ಸು ಈ SOP ಮುಖಾಂತರ ಹೋದರೆ ಎಲ್ಲ ಡೌಟು ಕ್ಲಿಯರ್ ಆಗುತ್ತೆ. ಅದೇ ಥರ ಇನ್ಸ್ಟಾಲ್ ಮಾಡಿಕೊಂಡು ಮೇಂಟೆನೆನ್ಸ್ ಮಾಡೋದಾಗಿ ಅದನ್ನು ಹೆಲ್ಪ್ ತೊಗೋಬೋದು. ಸೊ ಇವಾಗ ಕರ್ನಾಟಕದಲ್ಲಿ ಇದನ್ನು ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ಎಲ್ಲ ಕನ್ಸ್ಯೂಮರು, ಎಲ್ಲ ಇಂಡಸ್ಟ್ರಿ ಕೊಲೀಗ್ಸ್, ಇನ್ಸ್ಟಾಲರ್ಸ್ ಇರ್ಬೋದು, ಆಮೇಲೆ ಡಿಸ್ಕಾಮ್ ಆಫೀಷಿಯಲ್ಸು ಆಲ್ ಎಸ್ಕಾಮ್ ಆಫೀಷಿಯಲ್ಸು ಈ SOPನ ಕೂಲಂಕುಷವಾಗಿ ಓದ್ಕೊಂಡು ಅದೇ ಥರ ಸೋಲಾರ್ ಆಟೋಮೆಟಿಕ್ಗೆ ಹೆಲ್ಪ್ ಮಾಡಬೇಕು. ಮ್ಯಾಕ್ಸಿಮಮ್ ಇನ್ಸ್ಟಾಲೇಷನ್ ಬೇರೆ ಕಂಪೇರ್ ಟು ಅದರ್ ಸ್ಟೇಟಿಗೆ ನಮ್ಮ ಸ್ಟೇಟಲ್ಲಿ ಆಗಬೇಕು. ಆಮೇಲೆ ರಿನ್ಯೂಯಬಲ್ ಎನರ್ಜಿ ಕಡೆಗೆ ಆಮೇಲೆ ಎನರ್ಜಿ ಇಂಡಿಪೆಂಡೆನ್ಸ್ ಕಡೆಗೆ ನನ್ನ ಸ್ಟೇಟ್ ಹೋಗಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಈಗ ಪ್ರೆಸೆಂಟು PM ಸೂರ್ಯಗರ್ನಲ್ಲಿ ತುಂಬ ಬೆನಿಫಿಟ್ ಇದೆ ಕನ್ಸ್ಯೂಮರ್ಗೆ. ಸೊ ನಾನು ಇದ್ರ ಮುಖಾಂತರ ಕೇಳ್ಕೊಳೋದು ಇದ್ರೆ ಈ ಆಪರ್ಚುನಿಟಿನ ಎನ್ಕ್ಯಾಶ್ ಮಾಡಿಕೊಂಡು ನೆಕ್ಸ್ಟು 2027ವರೆಗೂ ಇದು PM ಸೂರ್ಯಗರ್ ಸ್ಕೀಮಲ್ಲಿ ಸಬ್ಸಿಡಿ ಸ್ಕೀಮಲ್ಲಿ ಎಲ್ಲ ಕನ್ಸ್ಯೂಮರ್ಸ್ಗೆ ಇರೆಸ್ಪೆಕ್ಟ್ ಆಫ್ ಕನ್ಸ್ಯೂಮರ್ಸ್ಗೆ 78,000 ಅಪ್ ಟು 3 KW ಸಬ್ಸಿಡಿ ಸಿಗ್ತದೆ. ಸೊ ಅದನ್ನು ಬೆನಿಫಿಟ್ ತೊಗೊಂಡು ಎಲ್ಲರೂ ರೂಫ್ ಟಾಪ್ ಹಾಕಿಸ್ಕೊಂಡು ಸೆಲ್ಫ್ ರಿಲಯಬಲ್ ಮಾಡಿಕೊಂಡು ನೆಕ್ಸ್ಟ್ 25-30 ಇಯರ್ಸು ಫ್ರೀ ಎನರ್ಜಿನ ಯುಟಿಲೈಸ್ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.